ರಾಮಚಂದ್ರ ರಾವ್ ಜೊತೆ ಇರೋದು ಲೇಡಿ ಪ್ರೊಫೆಸರ್. ಕೇಸ್ ಕೊಡೋದಕ್ಕೆ ಬಂದವರನ್ನೇ ಪಟಾಯಿಸಿದ್ದಂತಹ ಕಾಮಚಂದ್ರ ರಾವ್, ಗಂಡನ ವಿರುದ್ಧ ದೂರು ನೀಡೋದಕ್ಕೆ ಬಂದಿದ್ದಂತಹ ಪ್ರೊಫೆಸರ್, ಪತಿ ಪತ್ನಿ ವ್ಯಾಜ್ಯ ಸಂಬಂಧ ಠಾಣೆ ಮೆಟ್ಟಿಲೇರಿದ್ದಂತಹ ಮಹಿಳೆ, ಠಾಣೆಯಲ್ಲಿ ನ್ಯಾಯ ಸಿಗದೆ ಇದ್ದಿದ್ದಕ್ಕೆ ರಾಮಚಂದ್ರ ರಾವ್ ರವರನ್ನ ಭೇಟಿ ಮಾಡಿದ್ರಂತೆ. ಆ ಭೇಟಿಯ ಬಳಿಕ ಆಕೆಯನ್ನ ಪಟಾಯಿಸಿದ್ದಂತಹ ರಾಮಚಂದ್ರ ರಾವ್ ಪಟಾಯಿಸಿ ಠಾಣೆಯಲ್ಲಿ ಕುಚು ಶುರು ಮಾಡಿಕೊಂಡಿದ್ರು ಡಿಜಿಪಿ ಅನ್ನುವಂಥದ್ದು ಸದ್ಯಕ್ಕೆ ಆ ಒಂದಷ್ಟು ವಿಡಿಯೋಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಕಾಣ ಸಿಗ್ತಾ ಇದೆ. ಇವರ ಲವ್ವಿ ಡವ್ವಿ ಏನಾಗಿತ್ತು ಅದೆಲ್ಲವೂ ಕೂಡ ಇದೀಗ ಬಹಿರಂಗವಾಗ್ತಾ ಇದೆ. 1, 2, 3 ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಸಭ್ಯವಾಗಿ ಅನುಚಿತವಾಗಿ ವರ್ತಿಸ್ತಾ ಇದ್ದಾರೆ ಮಹಿಳೆಯ ಜೊತೆ ಅಂತ ಹೇಳಿ. ಸಮಸ್ಯೆ ಆಗಿದೆ ಸರ್, ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತ ಹೇಳಿ ಕೇಳಿಕೊಂಡಂತಹ ಸಂದರ್ಭದಲ್ಲಿ ಆಕೆಯನ್ನ ಪಟಾಯಿಸ್ಕೊಂಡು ಈ ರೀತಿಯಾಗಿ ಕಚೇರಿಯನ್ನೇ ದುರುಪಯೋಗ ಪಡಿಸ್ಕೊಂಡಿರೋದು, ಅದು ಸರ್ಕಾರಿ ಕಚೇರಿಯನ್ನೇ ದುರುಪಯೋಗ ಪಡಿಸ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ? ಠಾಣೆಯಲ್ಲಿ ನ್ಯಾಯ ಸಿಗದೆ ಇರೋದಕ್ಕೆ ಮೇಲಾಧಿಕಾರಿ ಬಳಿ ಬಂದಂತಹ ಮಹಿಳೆಯನ್ನ ಸಮಾಧಾನ ಪಡಿಸೋದಕ್ಕೆ ಆ ಒಂದು ಸಮಾಧಾನ ಪಡಿಸುವ ಬದಲು ಸಮಯವನ್ನ ಸಾಧಿಸಿದ್ದಾರೆ. ಪೊಲೀಸ್ ಠಾಣೆಗೆ ದೂರು ನೀಡ್ತಾರಾ ರಾಮಚಂದ್ರ ರಾವ್? ಸೈಬರ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರಾ ಡಿಜಿಪಿ? ವಿಡಿಯೋ ಮಾರ್ಪಿಂಗ್ ಆಗಿದೆ ಅಂತ ಖುದ್ದು ರಾಮಚಂದ್ರ ರಾವ್ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾರಾ ಅಥವಾ ಆಪ್ತ ವಲಯದಲ್ಲಿ ಚರ್ಚಿಸಿ ಕಾನೂನು ಹೋರಾಟವನ್ನ ಮಾಡ್ತಾರಾ? ಉನ್ನತ ಮಟ್ಟದ ಅಧಿಕಾರಿಯ ನೇಮಕವನ್ನ ಮಾಡಲಿದ್ಯಾ ಸರ್ಕಾರ? ಡಿಜಿಪಿ ಆಗಿರೋದ್ರಿಂದ ಅವರ ಮಟ್ಟದ ಅಧಿಕಾರಿಯಿಂದಲೇ ತನಿಖೆ ಆಗಬೇಕು ಅಥವಾ ಮೇಲ್ದರ್ಜೆಯ ಅಧಿಕಾರಿಗಳ ನೇಮಕವನ್ನ ಇಲ್ಲಿ ಮಾಡಬೇಕಾಗುತ್ತೆ. ಇಂತಹ ಪ್ರಕರಣಗಳಲ್ಲಿ ಸ್ವಯಂ ನಿವೃತ್ತಿ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ವಿಆರ್ಎಸ್ ಪಡೆಯೋದಕ್ಕೆ ರಾಮಚಂದ್ರ ರಾವ್ಗೆ ಕಾನೂನಿನಲ್ಲಿ ಅವಕಾಶಗಳು ಇಲ್ಲ. ಸೊ ಹಾಗಾಗಿ ಉನ್ನತ ಮಟ್ಟದ ಅಧಿಕಾರಿಯಿಂದ ಶೋಕಾಸ್ ನೋಟಿಸ್ ಜಾರಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಮಹಿಳೆ ದೂರು ನೀಡಿದ್ರೆ ರಾವ್ಗೆ ಸಂಕಷ್ಟ, ಅದಂತೂ ಕಟ್ಟಿಟ್ಟ ಬುತ್ತಿ. ಇಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಬಟ್ ಆದ್ರೆ ಮಹಿಳೆ ದೂರು ಕೊಡಬೇಕಲ್ವಾ ಮುಂದೆ ಬಂದು? ಹನಿ ಟ್ರಾಪ್ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರಾ ರಾಮಚಂದ್ರ ರಾವ್ ಅವರು ಅನ್ನೋದು ಒಂದ್ ಕಡೆ ಕುತೂಹಲಕ್ಕೆ ಕಾರಣವಾಗಿದೆ. ಈಗ ರಾಮಚಂದ್ರ ರಾವ್ ಅವರು ಡಿಜಿಪಿ ದರ್ಜೆಯ ಅಧಿಕಾರಿ ಆಗಿರೋದ್ರಿಂದ ಈ ಪ್ರಕರಣದ ತನಿಖೆಗೆ ಸರ್ಕಾರ ಸಮಾನ ದರ್ಜೆಯ ಅಥವಾ ಅದಕ್ಕಿಂತ ಉನ್ನತ ಮಟ್ಟದ ಅಧಿಕಾರಿಯನ್ನ ನೇಮಕ ಮಾಡುತ್ತಾ ಅನ್ನುವಂತಹ ಕುತೂಹಲ ಕಾಡ್ತಾ ಇದೆ. ಗೌರವಾನ್ವಿತ ಹುದ್ದೆಯಲ್ಲಿ ಇದ್ಕೊಂಡು ಇಂತಹ ಹಗರಣದಲ್ಲಿ ಸಿಲುಕಿರುವಂತಹ ಅಧಿಕಾರಿಗೆ ಸರ್ಕಾರ ಶೋಕಾಸ್ ನೋಟಿಸ್ ಜಾರಿ ಮಾಡೋದು ಯಾವಾಗ ಮಾಡುತ್ತೆ ಅನ್ನೋದೇ ಆದ್ರೆ ಯಾವಾಗ ಮಾಡುತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಇದೀಗ ಕಾಡ್ತಾ ಇದೆ. ಒಂದು ವೇಳೆ ಆ ಪ್ರೊಫೆಸರ್ ಮಹಿಳೆ ಅಧಿಕೃತವಾಗಿ ದೂರನ್ನ ದಾಖಲಿಸಿದರೆ ರಾಮಚಂದ್ರ ರಾವ್ ಅವರ ಬಂಧನ ಅನಿವಾರ್ಯ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಬಂಧನ ಮಾಡಿ ಆ ನಂತರ ತನಿಖೆಗೆ ಒಳಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪೊಲೀಸ್ ಇಲಾಖೆಯ ಅತ್ಯುನ್ನತ ಸ್ಥಾನದಲ್ಲಿರೋರೆ ಇಂತಹ ಆರೋಪಕ್ಕೆ ಗುರಿಯಾಗ್ಬಿಟ್ರೆ ಸಾಮಾನ್ಯ ಜನರು ಪೊಲೀಸರ ಮೇಲೆ ಹೇಗೆ ನಂಬಿಕೆ ಇಡ್ತಾರೆ ಅನ್ನೋದು ಪ್ರಶ್ನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್, ಸೀನಿಯರ್ ಕ್ರೈಮ್ ರಿಪೋರ್ಟರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ನೋಡಿ, ನ್ಯಾಯದ ರಕ್ಷಣೆ ಮಾಡಬೇಕಾದಂತಹ ಸ್ಥಾನದಲ್ಲಿರುವಂತಹ ಅಧಿಕಾರಿಯೇ ಸಂಕಷ್ಟದಲ್ಲಿರುವಂತಹ ಮಹಿಳೆಯನ್ನ ದುರುಪಯೋಗ ಪಡಿಸ್ಕೊಂಡ್ರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಖಂಡಿತವಾಗ್ಲೂ ರಮ್ಯಾ, ಈಗಾಗ್ಲೇ ಏನು ರಾಮಚಂದ್ರ ರಾವ್ನು ಕೂಡ ಈಗಾಗ್ಲೇ ಅಮಾನತ್ತು ಮಾಡಿ ಈಗಾಗ್ಲೇ ರಾಜ್ಯ ಸರ್ಕಾರ ಕೂಡ ಆದೇಶವನ್ನ ಹೊರಡಿಸಿದೆ. ಇನ್ನು ಈಗ ದಿನ ಕಳೆದಂತೆ ಕೆಲವೊಂದು ವಿಚಾರಗಳು ಕೂಡ ಬಯಲಾಗ್ತಿದೆ. ಆಕೆ ಒಂದು ಕಾಲೇಜೊಂದರ ಪ್ರಾಧ್ಯಾಪಕಿ ಕೂಡ, ಅಂದ್ರೆ ಆ ವಿಡಿಯೋದಲ್ಲಿ ಒಂದು 3 ರಿಂದ 4 ಜನ ಇದ್ದಾರೆ ಅಂತಾನು ಕೂಡ ಅಂದಾಜಿಸಲಾಗಿರುವಂತದ್ದು. ಸೊ ಹೀಗಾಗಿ ಅದರಲ್ಲಿ ಕೂಡ ಓರ್ವರು ಪ್ರಾಧ್ಯಾಪಕರಾಗಿರ್ತಾರೆ. ಸೊ ಹೀಗಾಗಿ ಅವರ ಒಂದು ಕುಟುಂಬದಲ್ಲೂ ಕೂಡ ಒಂದ್ ರೀತಿ ಗಲಾಟೆ ಆಗಿರತ್ತೆ, ಪತಿ ಪತ್ನಿಯ ಕಲಹ ಆಗಿರುತ್ತೆ. ಆ ಒಂದು ವಿಚಾರವಾಗಿ ಠಾಣೆ ಮೆಟ್ಲಲ್ಲಿ ಇರ್ತಾರೆ. ಆಗ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಇವರನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರ ಜೊತೆ ಕ್ಲೋಸ್ನೆಸ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ರಾಮಚಂದ್ರ ರಾವ್ ಅವರ ಮುಂದಿನ ನಡೆ ಏನು ಅನ್ನೋದು
ಪ್ರಶ್ನೆ ಕೂಡ ಮೂಡುತ್ತೆ. ಈಗ 3-4 ಆಯಾಮದಲ್ಲೂ ಕೂಡ ಈಗಾಗಲೇ ತಜ್ಞರು ಈ ಒಂದು ವಿಚಾರವನ್ನ ಏನು ವಿಶ್ಲೇಷಣೆ ಮಾಡ್ತಾ ಇರುವಂತದ್ದು. ಒಂದು, ಇಲ್ಲಿ ರಾಮಚಂದ್ರ ರಾವ್ ಏನಿದ್ದಾರೆ ಅವರೇ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ಬೇಕಾಗತ್ತೆ. ನನ್ನ ವಿಚಾರವಾಗಿ ಈ ರೀತಿಯಾಗಿ ವಿಡಿಯೋವನ್ನ ಹರಿಬಿಡ್ಲಾಗಿದೆ, ನನಗೆ ಹನಿ ಟ್ರ್ಯಾಪ್ ಮಾಡ್ಲಾಗಿದೆ ಅಂತ ಹೇಳಿ. ಇನ್ನೊಂದು, ಆಕೆ ಹೋಗಿ ನನಗೆ ಈ ರೀತಿಯಾಗಿ ಒಂದ್ ರೀತಿ ಕೇಸ್ ಸಂಬಂಧ ನಾನು ಹೋಗಿದ್ದೆ, ಆಗ ಅವರು ಈ ರೀತಿಯಾಗಿ ಪ್ರೇರೇಪಣೆ ಮಾಡಿ ನನ್ನನ್ನ ಬಳಸ್ಕೊಂಡ್ರು ಅಂತ ಇಲ್ಲ ಆಕೆ ದೂರು ಕೊಡ್ಬೇಕಾಗತ್ತೆ. ಇಲ್ವಾದಲ್ಲಿ ಸರ್ಕಾರನೇ ಇದನ್ನ ಸುಮೋಟೋ ಕೇಸನ್ನ ಮಾಡ್ಕೊಳ್ಬೇಕಾಗತ್ತೆ. ಸುಮೋಟೋ ಕೇಸನ್ನ ಹಾಕೊಂಡು ಇಲ್ಲಿ ಸರ್ಕಾರಿ ಜಾಗವನ್ನ ಮತ್ತೆ ಸರ್ಕಾರಕ್ಕೆ ಏನು ಪೊಲೀಸ್ ಏನ್ ಯೂನಿಫಾರ್ಮ್ ಅಂದ್ರೆ ಅದಕ್ಕೊಂದು ಗೌರವ ಇದೆ, ಅದಕ್ಕೆ ಧಕ್ಕೆ ತರುವಂತ ಕೆಲಸವನ್ನು ಕೂಡ ಇವರು ಮಾಡಿದ್ದಾರೆ ಅಂತ ಹೇಳಿ ಆ ಒಂದು ಕೇಸ್ ಕೂಡ ಮಾಡ್ಕೋಬಹುದು. ಸೊ ಹೀಗಾಗಿ ಈ ರೀತಿಯಾಗಿ 3-4 ಆಯಾಮದಲ್ಲೂ ಕೂಡ ಈಗಾಗಲೇ ನಾವು ತನಿಖೆಯನ್ನ ಮಾಡ್ಬೋದು ಅಂತ ಹೇಳಿ ಕೂಡ ಈಗಾಗಲೇ ತಜ್ಞರು ಏನೋ ಆಲೋಚನೆಯನ್ನ ನಾವು ಮಾಡ್ತಿರುವಂತದ್ದು. ಇನ್ನುಳಿದಂತೆ ಸಾಕಷ್ಟು ಜನ ಸಾಮಾಜಿಕ ಹೋರಾಟಗಾರರು ಕೂಡ ಈಗಾಗಲೇ ಸಾಕಷ್ಟು ಕಡೆಗಳಿಂದ ಏನು ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಕಡೆಯಿಂದನೂ ಕೂಡ ದೂರನ್ನು ಕೂಡ ಕೊಟ್ಟು ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗ್ಬೇಕು ಅಂತಾನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಇದ್ರೆಲ್ಲರ ಜೊತೆಗೆ ಈಗ ಮುಂದಿನ ನಡೆ ಏನಂತಂದ್ರೆ ಅವರು ಕೂಡ ಈಗ ವಕೀಲರ ಜೊತೆನೂ ಕೂಡ ಸಾಕಷ್ಟು ಕಾಂಟ್ಯಾಕ್ಟ್ ಇದ್ದಾರೆ. ಅವರ ಆಪ್ತ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ವಿಡಿಯೋ ಲೀಕ್ ಆಯ್ತು, ಮತ್ತೆ ಬೇಕು ಅಂತಾನೆ ಈ ರೀತಿಯಾಗಿ ಮಾಡಿದಾರೆ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಓಡಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಮುಂದಿನ ನಡೆ ಏನು ಅಂತ ಅನ್ನೋದೇ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ದಿನ ಕಳೆದಂತೆ ಇನ್ನಷ್ಟು ಕುತೂಹಲಕಾರಿ ವಿಚಾರಗಳು ಕೂಡ ಈ ಒಂದು ಕೇಸ್ ನಲ್ಲಿ ಹೊರಬರುತ್ತೆ ಅಂತ ಹೇಳ್ಬೋದು ರಮ್ಯಾ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಅಜಯ್.